ಪಾರ್ಥ, ಏನೋ ಇಂಪಾರ್ಟೆಂಟ್ ವಿಷಯ ಇದ್ದಾಗಿದೆ, ಏನಾಯಿತು? ಬಿಗ್ ಬ್ರೋ, ಇನ್ನೇ ನಮ್ಮ ಕಂಪ್ನಿ ಇಶ್ಯೂಸ್ ಎಲ್ಲ ರಿಸಾಲ್ವ್ ಆಗಿ ಆರಾಮಾಗಿರೋಣ ಅನ್ನೋ ಟೈಮಲ್ಲಿ ಆ ಅಮೇರಿಕನ್ ಕ್ಲೈಂಟ್ ಯಾರಲ್ಲ ಅವರಿಂದ ಒಂದು ಹೊಸ ಪ್ರಾಬ್ಲಮ್ ಆಗಿದೆ. ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ನಾನೇ ಹೇಳ್ತೀನಿ. ಇಲ್ಲಿರೋ ಕ್ಲೈಂಟ್ಸ್ನ ಇಟ್ಕೊಂಡು ಚಿಕ್ಕದಾಗಿ ಒಂದು ಬತ್ತಿ ಇಟ್ಟೆ, ಅದನ್ನು ಇವನು ಹಾಗೋ ಹೀಗೋ ಕ್ಲಿಯರ್ ಮಾಡಿಬಿಟ್ಟ. ಅದಕ್ಕೆ ದೊಡ್ಡ ಬತ್ತಿನ ಸೀದಾ US ಅಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಅದನ್ನು ಆರಿಸೋದಕ್ಕೆ ಇವನು ಅಲ್ಲಿಗೆ ಹೋಗ್ಬೇಕು. ಅವನಿಗೆ ಅದು ಡಿಸಿಷನ್ ಅಲ್ಲಮೋ, ಮೈ ಡೆಸ್ಟಿನಿ. ಯಾಕೆ ನಮ್ಮ ಸರ್ವಿಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ಅದೇ ನಂಗೆ ಗೊತ್ತಾಗ್ತಾ ಇಲ್ಲ ಬಿಗ್ ಬ್ರೋ. ನಮ್ಮ ಸರ್ವಿಸ್ ಮುಂಚೆಗಿನ್ನ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಟೈಮ್ಗೂ ಮುಂಚೆನೇ ನಾವು ಡೆಲಿವರಿ ಕೊಡ್ತಾ ಇದ್ದೀವಿ. ಆದರೂ ಯಾರೋ ನಾವು ಕೊಡ್ತಾ ಇರೋ ಸರ್ವಿಸ್ನ ತುಂಬ ಕಮ್ಮಿ ರೇಟಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅದು ಯಾವ ಕಂಪ್ನಿ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನೇ ಇಷ್ಟಕ್ಕೆಲ್ಲ ಸೂತ್ರಧಾರಿ ನಾನೇ. ಆ ಕಮ್ಮಿ ಕೋಟ್ ಮಾಡಿರೋ ಕಂಪ್ನಿ ಯಾರ್ದು ಅಂದ್ಕೊಂಡಿದ್ಯಾ? ಈ ನಿನ್ನ ಸುಪುತ್ರಂದೆ ನನ್ನ ಅಂಡರಲ್ಲಿರೋ ಬೇನಾಮಿ ಕಂಪ್ನಿ ಅದು. ಅವನು ಎಷ್ಟು ಕೋಟ್ ಮಾಡ್ತಾನೆ ಅನ್ನೋ ಇನ್ಫಾರ್ಮೇಷನ್ನ ತಿಳ್ಕೊಂಡು ಅದಕ್ಕಿಂತ ಕಮ್ಮಿ ಕೋಟ್ ಮಾಡಿ ಕಂಪ್ನಿ ಅದನ್ನು ಆಕ್ಸೆಪ್ಟ್ ಮಾಡೋ ಹಾಗೆ ಮಾಡಿದ್ದೇ ನಾನು. ಈಗ ಗೌತಮ್ಗೆ ಪುಕ್ಕ 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 ಅಂತ ಶುರು ಆಗಿದೆ. ನೋ, ಆ ಪ್ರೈಸಿಗೆ ನಾವು ಕೊಡೋಕ್ಕಾಗಲ್ಲ, ಇಂಪಾಸಿಬಲ್. ಹೌದು ಬಿಗ್ ಬ್ರೋ, ನಾವೇನಾದ್ರು ಆ ಪ್ರೈಸಿಗೆ ಕೊಟ್ಟರೆ ನಮ್ಗೆ ಹೆವಿ ಲಾಸ್ ಆಗುತ್ತೆ. ಆದರೆ ಅವ್ರು ಅಷ್ಟು ಕಮ್ಮಿ ಪ್ರೈಸ್ಗೆ ಹೇಗೆ ಕೋಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಕಂಪ್ನಿ ಯಾವ ಕಂಟ್ರಿದು? ಇಟ್ಸ್ ಅನ್ ಇಂಡಿಯನ್ ಬೇಸ್ಡ್ ಕಂಪ್ನಿ. ಇಂಡಿಯಾದಲ್ಲಿ ನಮ್ಮ ಲೆವೆಲ್ಗೆ ಕಾಂಪಿಟೇಷನ್ ಕೊಡೋ ಇನ್ಯಾವ ಕಂಪನಿ ಇದೆ? ಯಾವುದಾದ್ರೂ ಸ್ಟಾರ್ಟಪ್ಪಾ? ಅದೇ ಗೊತ್ತಾಗ್ತಾ ಇಲ್ಲ ಬಿಗ್ ಬ್ರೋ. ನಾನು ಚೆಕ್ ಮಾಡಿದೆ, ಬಟ್ ಯಾವ ಡೀಟೇಲ್ಸು ಸಿಗ್ತಾ ಇಲ್ಲ. ಬಿಗ್ ಬ್ರೋ, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ನೋಡು, ಈಗ ನಮಗೆ ಉಳಿದಿರೋದು ಒಂದೇ ಚಾಯ್ಸ್. ನೀನೇ US ಹೋಗಿ ಕ್ಲೈಂಟ್ಸ್ ಜೊತೆ ನೆಗೋಷಿಯೇಟ್ ಮಾಡಿ ಇಶ್ಯೂನ ರಿಸಾಲ್ವ್ ಮಾಡಬೇಕು ಅಷ್ಟೇ. ಅವ್ರೇನಾದರೂ ಈ ಡೀಲ್ ಸೈನ್ ಮಾಡಿದ್ರೆ ಬಿಗ್ ಬ್ರೋ, ನಮ್ಗೆ ಹೆವಿ ಲಾಸ್ ಆಗುತ್ತೆ. ಆ ಲಾಸ್ನ ನಮ್ಮ ಕೈಲಿ ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ. ಕಷ್ಟ ಆಗಲಿ ಅಂತಾನೆ ಅಲ್ವಾ ಮಮ್ಮಿ ಇಷ್ಟೆಲ್ಲ ಮಾಡಿರೋದು. ಎದುರಾಳಿನ ನೇರವಾಗಿ ಸೋಲ್ಸೋದ್ರಿಂದ ಮಜಾ ಇರಲ್ಲ, ವೇಸ್ಟು. ಅದೇ ಚೂರು ಅವ್ರನ್ನ ಕುಗ್ಗಿಸ್ತಾ ನರಳಿಸ್ತೀವಲ್ಲ, ಅದರಲ್ಲಿರೋದು ಮಜಾ. ಆದರೂ ಜೈ, ನನಗೆ ಯಾಕೋ ನೀವು ಇಷ್ಟೇ ಪ್ಲ್ಯಾನ್ ಮಾಡಿದ್ಯಾ ಅಂತ ಅನ್ನಿಸ್ತಾ ಇಲ್ಲ. ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದ್ಯಾ? ಪರವಾಗಿಲ್ವೇ, ಮಗನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಕೂಲ್ ಡೌನ್. ಮೊದಲು ಅವನು ಫಾರಿನ್ಗೆ ಹೊಡ್ತಿದ್ದಾನೆ ಅನ್ನೋ ಕನ್ಫರ್ಮೇಷನ್ ಸಿಗಲಿ, ಉಳಿದಿದ್ದು ಆಮೇಲೆ ಹೇಳ್ತೀನಿ.